ಪಿಕ್ಚರು. ಏನು ತಲೆ ಇಲ್ಲ ಬುಡ ಇಲ್ಲ. ದಯವಿಟ್ಟು ಹೇಳ್ತಿದ್ದೀನಿ ಯಶ್ ಅವ್ರಿಗೆ, ಕನ್ನಡ ಫಿಲ್ಮ್ನವ್ರಿಗೆ, ದಯವಿಟ್ಟು ಒಂದ್ ಸ್ವಲ್ಪ ಒಳ್ಳೆ ಪಿಕ್ಚರ್ಗಳನ್ನ ಮಾಡಿ. ಜನ ಬರಲ್ಲ ಅಂತ ಹೇಳಿದ್ರೆ ಜನಗಳು. ಟಾಕ್ಸಿಕ್ ಕನ್ನಡ ಮೂವಿ ಅಂತೂ ರಿಲೀಸ್ ಆಗೈತಿ. ರಾಕಿಂಗ್ ಸ್ಟಾರ್ ಯಶ್ ಅವರು ನಟನೆ ಮಾಡಿರುವಂಥ ಟಾಕ್ಸಿಕ್ ಮೂವಿ ಏನೈತಿ ರಿಲೀಸ್ ಆಗೈತಿ. ಬಹುಭಾಷೆದೊಳಗೆ ರಿಲೀಸ್ ಆಗೈತಿ ಟಾಕ್ಸಿಕ್ ಕನ್ನಡ ಮೂವಿ. ಕನ್ನಡ ಮೂವಿ ಎದಕ್ಕಂತಂದ್ರೆ ಈಗ ನಮ್ಮ ಕರ್ನಾಟಕದಾಗ ನಾವು ಇರೋದ್ರಿಂದ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕನ್ನಡದವರಾಗಿರೋದ್ರಿಂದ ನಾವು ಕನ್ನಡದಾಗ ರಿಲೀಸ್ ಆಗಿರ್ತೈತಿ. ಅದ್ರ ಸಂಬಂಧ ನಾವು ಟಾಕ್ಸಿಕ್ ಕನ್ನಡ ಮೂವಿ ಅಂತಂದು ಅದಕ್ಕೆ ಕರಿತೇನೆ. ಮತ್ತು ಬೇರೆ ಬೇರೆ ಭಾಷೆದಾಗ ಇದ್ದಾರೋ ಅವ್ರ ಲ್ಯಾಂಗ್ವೇಜ್ದಾಗ ಕರಿತಾರೆ. ಟಾಕ್ಸಿಕ್ ಅನ್ನೋದು ಬರೀ ಇಂಗ್ಲೀಷ್ ವರ್ಡರ್. ಟಾಕ್ಸಿಕ್ ಅನ್ನೋದು ಇಂಗ್ಲೀಷ್ ವರ್ಡ್. ಈಗ ಡೆವಿಲಿಸನ್ ಹೆಂಗೆ ಬಂದಿತ್ತು ಅದಕ್ಕೆ ಇಂಗ್ಲೀಷ್ ವರ್ಡ್ ಐತಿ. ಅದು ಟಾಕ್ಸಿಕ್ ಕನ್ನಡ ಮೂವಿ ಅಂಥದ್ದು ಏನೈತಿ ಅದ್ರ ಬಗ್ಗೆ ರಿವ್ಯೂ ಕೊಡಕತ್ತಾನೆ ಅದಕ್ಕೆ. ಮತ್ತು ಟಾಕ್ಸಿಕ್ ಕನ್ನಡ ಮೂವಿ ಹೆಂಗೈತಿ ಮತ್ತು ಅದರ ಒಂದು ವೈಶಿಷ್ಟ್ಯತೆ ಹೆಂಗೈತಿ ಅದನ್ನು ನೋಡಬಾರ್ದು. ಸಿನಿಮಾ ಎಷ್ಟು ಅಂದರೆ ಎಷ್ಟು ಡೇಸ್ ಮುಂದೆ ಹೋಗ್ತೈತಿ ಅನ್ನೋದು ನಾನು ಸಂಪೂರ್ಣವಾಗಿ ವಿಡಿಯೋದಾಗ ಹೇಳ್ತೇನೆ ನಿಮಗೆ. ನನಗೆ ತಿಳಿದಿರೋ ಮಟ್ಟಿಗೆ ಹೇಳಕತ್ತೆ ನಿಮಗೆ. ಇದು ನೋಡಿರಿ, ಅದು 100% ಇರೋಂಗಿಲ್ಲ. ಈಗ ನನ್ನ ಅನಿಸಿಕೆ ಅಷ್ಟೇ ಇರ್ತೈತಿ. ಇದು ನಿಮಗೆ ಒಂದು ಮಾತು ಹೇಳ್ತಾನೆ, ಯಾರು ತಪ್ಪು ತಿಳ್ಕೊಕ್ಕೆ ಹೋಗ್ಬೇಡ್ರಿ. ನಾನು ಸಿನಿಮಾನ ನೋಡಿಲ್ಲ, ಟಾಕ್ಸಿಕ್ ಕನ್ನಡ ಮೂವಿ ಸಿನಿಮಾನ ನೋಡಿಲ್ಲ. ಅದ್ರದ್ದೊಂದು ಯಾವ್ದಾರು ಇದ್ರ ಮ್ಯಾಗ ಅಂದ್ರೆ ಅಲ್ಲಿ ಹೋಗಿ ಸಿನಿಮಾ ನೋಡಿ ಬಂದಿರ್ತಾರಲ್ಲ ಅವ್ರ ಲೆಕ್ಕದ ಮ್ಯಾಗ ನಿಮಗೆ ಹೇಳಕ್ಕೆ ಹೋಗ್ತಾನೆ. ಯಾಕೋ ಸಿನಿಮಾನ ಸರಿ ಇಲ್ಲ ಅಂತ ಹೇಳ್ತಾರೆ. ಎದಕ್ಕೆ ಸರಿ ಇಲ್ಲತ್ತಾರಂದ್ರೆ, ಈಗ ನೋಡ್ರಿ ನಮ್ಮ ಇವ್ರು ಉಪೇಂದ್ರ ಅವರು ಮಾಡಿದ್ರು ಯು ಐ ಸಿನಿಮಾದಾಗ ಒಟ್ಟು ತರಿ ಕೆಟ್ಟಂಗೆ ಆಗಿಬಿಟ್ಟಿತ್ತು ಅಂತ ಹೇಳ್ಬೇಕಂದ್ರೆ. ಇಬ್ಬಿಬ್ಬರ ಪಾತ್ರ ಮತ್ತು ಡೆವಿಲ್ ಸಿನಿಮಾನು ಇಬ್ಬಿಬ್ಬರ ಪಾತ್ರ ಐತ್ರಿ, ಇದ್ರಾಗೂ ಇಬ್ಬಿಬ್ಬರ ಪಾತ್ರ ಐತಿ. ಈ ರೀತಿ ಎಲ್ಲ ಇರೋದ್ರಿಂದ ಏನಾಗಿತ್ತು ಅಂದ್ರೆ ಪ್ರೇಕ್ಷಕರ ಅಂದ್ರೆ ನೋಡೋದರ ಸ್ವಲ್ಪ ಚಿತ್ತ ತರಿ ಕೆಟ್ಟಂಗೆ ಆಗಿಬಿಟ್ಟೈತಿ. ಈ ಸಿನಿಮಾ ಏನು ಇಲ್ಲ, ಏನು ನೋಡಿ ಏನು ಮಾಡೋದು ಅರಂಗೆ ಆಗಿಬಿಟ್ಟೈತಿ. ನಿಮ್ಗೆ ಸತ್ಯವಾಗಿ ಹೇಳ್ತಾನೆ. ಅವನ್ನ ಕ್ಲಿಪ್ಸ್ಗಳದಾವು, ಅವ್ರು ಏನೇ ವೀಕ್ಷಕರು ಏನೇ ಹೇಳೋದಾವು ಕ್ಲಿಪ್ಸ್ ಅದಾವು, ದಯವಿಟ್ಟು ನೋಡ್ಕೊಂಬರ್ರಿ ಅವ್ರ ಪಾಟ್ನ. ಮಾಡಬಾರ್ದಾಯ್ತು, ಸ್ಟೋರಿ ಇಲ್ಲ ಏನೂ ಇಲ್ಲ, ಮಾಡಬಾರ್ದಾಯ್ತು. ವೇಸ್ಟ್ ಮಾಡಬಾರ್ದಿತ್ತಣ್ಣ, ವೇಸ್ಟ್. KGF 3 ಮಾಡಿದ್ರೆ ಚೆನ್ನಾಗಿತ್ತು. ಇದು ಎಷ್ಟು ನಮ್ಮ ಎಕ್ಸ್ಪೆಕ್ಟೇಷನ್ ವೇಸ್ಟ್. ತುಂಬಾ ವರ್ಷ ಆಗಿದೆ, ತುಂಬಾ ವರ್ಷ ಆಗಿದೆ ಸರ್, ತುಂಬಾ ವರ್ಷ ಆಗಿದೆ. ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಮಾಡಿರುವಂತ ಪಿಕ್ಚರ್. ಏನು ತಲೆ ಇಲ್ಲ ಬುಡ ಇಲ್ಲ. ದಯವಿಟ್ಟು ಹೇಳ್ತಿದ್ದೀನಿ ಯಶ್ ಅವ್ರಿಗೆ, ಕನ್ನಡ ಫಿಲ್ಮ್ನವ್ರಿಗೆ, ದಯವಿಟ್ಟು ಒಂದ್ ಸ್ವಲ್ಪ ಒಳ್ಳೆ ಪಿಕ್ಚರ್ಗಳನ್ನ ಮಾಡಿ. ಜನ ಬರಲ್ಲ ಅಂತ ಹೇಳಿದ್ರೆ ಜನಗಳ ಮೇಲೆ ಹೇಳಕ್ ಹೋಗ್ಬೇಡ್ರಿ. ಈ ತರ ಪಿಕ್ಚರ್ ಮಾಡಿದ್ರೆ ಯಾರು ಬರಲ್ಲ. ತುಂಬಾ ವರ್ಷ ಮೂವಿ, ತುಂಬಾ ವರ್ಷ. ರಾಕಿ ಬಾಯ್ ಆಕ್ಟಿಂಗ್ ಚೆನ್ನಾಗಿದೆ. ಡೈರೆಕ್ಟರ್ ಬೇರೆಯವ್ರು ಇರಬೇಕಿತ್ತು. ಯಾವತ್ತು ಕನ್ನಡ ಡೈರೆಕ್ಟರ್ ಕನ್ನಡಿಗರಿಗೆ ಪ್ರೋತ್ಸಾಹ ಕೊಡಿ. ಕನ್ನಡ ಡೈರೆಕ್ಟರ್ ಯಾರು ಇದ್ದಾರೋ ಅವ್ರ ಜೊತೆ ಮಾಡಿ ಸಿನಿಮಾ. ಈ ಥರ ಸಿನಿಮಾ ಬೇರೆಯವರಿಗೆ ಕೊಡಬೇಡಿ. ಕನ್ನಡ ಡೈರೆಕ್ಟರ್ ಯಾರು ಇದ್ದಾರೋ ಅವ್ರಿಗೆ ಚಾನ್ಸ್ ಕೊಡಿ. ರಾಕಿ ಬಾಯ್ ಆಕ್ಟಿಂಗ್ ಚೆನ್ನಾಗಿದೆ. ಫಿಲಮ್ ನಮಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಅಷ್ಟೇ. ಬೋರಿಂಗ್ ಚೆನ್ನಾಗಿದೆ. ಫಸ್ಟ್ ಹಾಫ್ ಸ್ವಲ್ಪ ಬೋರ್ ಅನ್ಸುತ್ತೆ. ಸೆಕೆಂಡ್ ಹಾಫಲ್ಲಿ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ನೋಡ್ಬೋದು. ಫ್ಯಾಮಿಲಿ ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನೋಡ್ರಿ ನೀವು ಈ ವಿಡಿಯೋದಾಗ ಅವ್ರು ಹೇಳ್ಯಾರ್ರಿ ಟಾಕ್ಸಿಕ್ ಕನ್ನಡ ಮೂವಿ ಅಷ್ಟು ಸರಿ ಇಲ್ಲ ಮತ್ತು ಭಾಳ ಬೋರ್ ಹೊಡಿತೈತಿ ಮತ್ತು ಇನ್ನೊಂದು ಸ್ವಲ್ಪ ಕರೆಕ್ಟ್ ಮಾಡಬೇಕಿತ್ತು ಅನ್ನೋದೆಲ್ಲ ಅವರು ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಂಡಾರೆ. ಮತ್ತು ಯಾರೋ ಪ್ರೇಕ್ಷಕರಿ ಆಮ್ಯಾಗ ನೀವು ಏನು ಟಾಕ್ಸಿಕ್ ಕನ್ನಡ ಮೂವಿ ನೋಡ್ತೀರಿ ಅದ್ರ ರಿವ್ಯೂ ಅಂದ್ರೆ ನಮ್ಮ ಕಮೆಂಟ್ನಾಗ ಕಮೆಂಟ್ ಮಾಡಿರಿ. ಮತ್ತು ನಾವು ಟಾಕ್ಸಿಕ್ ಕನ್ನಡ ಮೂವಿ ನೋಡೋದಲ್ರಿ ನಾ ಹೇಳ್ಬೇಕಂದ್ರೆ ನಿಮ್ಗೆ ಸತ್ಯ ಹೇಳ್ತೀನಿ, ನಾನು ನೋಡ್ರಿ ಮೊಬೈಲ್ನಾಗೂ ನೋಡೋಂಗಿಲ್ಲ ಮತ್ತು ಎಲ್ಲಿ ಥಿಯೇಟ್ರಿಗೆ ಹೋಗಿ ನೋಡೋಂಗಿಲ್ಲ. ಮನ್ಯಾಗ ಏನು ಟಿವಿ ಬಂದಿರ್ತೈತಿಲ್ಲ ಅದನ್ನ ನೋಡ್ತೇನೆ. ಯಾರು ತಪ್ಪು ತಿಳ್ಕೊಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಟಾಕ್ಸಿಕ್ ಕನ್ನಡ ಮೂವಿಯನ್ನು ಯಾವುದೋ ಥಿಯೇಟ್ರ್ ನೋಡೋಂಗಿಲ್ಲ. ಹೋಗೋದಾದ್ರೆ ಹೋಗ್ಬೋದು. ಟಾಕ್ಸಿಕ್ ಕನ್ನಡ ಮೂವಿಗೆ ಹೋಗ್ಕೊನು. ಆಮ್ಯಾಗ ನಿಮ್ಮ ಅನಿಸಿಕೆ ಏನೈತೆ ಕಮೆಂಟ್ ಮಾಡಿರಿ. ಮತ್ತು ಟಾಕ್ಸಿಕ್ ಕನ್ನಡ ಮೂವಿ ಏನೈತ್ರಪ್ಪ ಅಂದ್ರೆ ಅವ್ರವ್ರ ಅಭಿಪ್ರಾಯ ಬಿಟ್ಟಿದ್ದು ನೋಡ್ರಿ. ಹೇಳ್ಬೇಕಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಅಭಿಮಾನಿ ಯಾರದಾರೋ ಅವ್ರ ಬಗ್ಗೆ ಹೊಗಳ್ಕೋತಾರೋ, ಅಭಿಮಾನಿ ಯಾರಿಲ್ಲ ಅವ್ರ ಬಗ್ಗೆ ಬೇಯ್ತಾರೆ ಎಷ್ಟೇ ರೀ. ಮತ್ತು ಟಾಕ್ಸಿಕ್ ಕನ್ನಡ ಮೂವಿ ಏನೈತ್ರಿ ಸ್ವಲ್ಪ ಸಸ್ಪೆನ್ಸ್ ಒಳಗೆ ಐತ್ರಿ. ಅದು ಹೀಗಾಗಿ ಯಾರಿಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗೈತಂದ್ರೆ ಅಷ್ಟು ಚಲೋ ಇರ್ತಾರೋ, ಅರ್ಥ ಆಗ್ಲಿಕ್ಕಂದ್ರೆ ಪಕ್ಕ ಇಲ್ಪ ಅತ್ತಾರೋ ಅಂದ್ರೆ ಅವ್ರವ್ರು ಬಿಟ್ಟಿದ್ದಾರೆ ಅದು. ಅದ್ರ ಸಂಬಂಧ ನನ್ನ ಅನಿಸಿಕೆ ಇಷ್ಟ ಆಗಿತ್ತು ರೀ. ಇವು ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ಯಾವ್ದಾದ್ರು ವಿಡಿಯೋ ಸಿಗ್ತೀನಿ ನೋಡಿರಿ. ಅಲ್ಲಿವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.